ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನಮ್ಮ ಫ್ಯಾಮಿಲಿಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಅಂತೇಳಿ ನಮ್ಮ ಮನೆಯವ್ರು ನನ್ನನ್ನು ಹಾಗೆ ಡ್ರಾಪ್ ಹಾಕೋದ್ರು. ನಮ್ಮ ಮನೆಯವರು ಕೀ ಹುಡುಕ್ತಾ ಇದ್ದಾರೆ. ಕೀ ಅಂದರೆ ನಾನು ನೀರು ಗ್ಯಾಸ್ ಆಫ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಮನೆಗೆ ಹೋಗ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಹೋಗು ಅಂತೇಳಿ ಕಳಿಸ್ತಾ ಇದ್ದೆ. ನಾನು ಡೌಟಿಂದನೇ ಕಳಿಸಿದ್ದೀನಿ, ಆಫ್ ಮಾಡಿದ್ದೀನೋ ಮಾಡಿಲ್ವೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ರು. ನಾನು ಹಾಗೆ ಇದು ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ. ಊಟಕ್ಕೆ ಅರೇಂಜ್ ಮಾಡಿ ಎಲ್ಲ ಬಿಟ್ಟಿತ್ತು. ಇನ್ನೂ ನಾವು ಹೋಗೋಷ್ಟರಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ. ನಾನು ಮೇಲೆ ಹತ್ತು ಹೋಗ್ತಿದ್ದಂಗ್ಲೇ ನಮ್ಮ ಅಕ್ಕ ಅಲ್ಲಿ ಕಂಡರು. ನಾನು ಮೊದಲೇ ಬಂದುಬಿಟ್ಟಿರ್ತಾರೆ ಅಂತ ಅಂದ್ಕೊಂಡೆ. ಇನ್ನೂ ಯಾರೂ ಬಂದಿರಲಿಲ್ಲ, ಹಾಗೇ ಬರ್ತಾಯಿದ್ರು. ನೋಡಿ ತೋರಿಸ್ತೀನಿ. ನನಗೆ ಕಾಣಿಸಿಲ್ಲ, ಆಮೇಲೆ ಕಾಣಿಸ್ತು ಇವರು ಬರ್ತಾಯಿದ್ದಾರೆ ಅಂದ್ಬಿಟ್ಟು. ಇನ್ನು ಒಳಗಡೆ ಇವ್ರ ಜೊತೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಬನ್ನಿ ಬನ್ನಿ ಅಂತ ಕರೀತಾಯಿದ್ರು. ನಾನು ವೀಡಿಯೋ ಮಾಡ್ತಾಯಿರೋದು ನೋಡ್ಬಿಟ್ಟು ಹಾಗೆ ಹಾಯ್ ಮಾಡಿಬಿಟ್ಟು ಬರ್ತಾಯಿದ್ರು. ಹಂಗೂ ಹೇಳ್ತಾಯಿದ್ದೆ ಹಾಯ್ ಮಾಡಿ ಅಂತೇಳಿ. ಹಾಯ್ ಮಾಡ್ಕೊಂಡು ಬರ್ತಾಯಿದ್ರು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ. ಇನ್ನು ಯಾರೇ ಕಟ್ಟಿದ್ರೂ ಅಂದರೆ ಇನ್ನೂ ಇದಾಗಿ ಇದು ಮಾಡ್ಕೋತಾ ಕಟ್ಬೋದು. ಇದು ಬಂದು ಗಿಫ್ಟ್ ಬಂದಿರೋದು ಗಣೇಶ. ತುಂಬ ಚೆನ್ನಾಗಿದೆ, ಕ್ಯೂಟಾಗೆ. ಪುಟ್ಟ ದೀಪ ಇದೆ ಪಕ್ಕದಲ್ಲಿ, ದೀಪಗಳು ಹಚ್ಬೋದು. ಅದಾದಮೇಲೆ ಇನ್ನು ಹೋಮ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು, ಸತ್ಯನಾರಾಯಣ ಪೂಜೆದು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗು. ಇನ್ನು ಯಾರೂ ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಟಿಫನಿಗೆ ಪುಳಿಯೋಗರೆ ಮಾಡ್ಕೊಂಡು ಪುಳಿಯೋಗರೆ ಕಲಿಸ್ತಾಯಿದ್ರು. ಬಂದವ್ರಿಗೂ ನಾಷ್ಟಗಳು ಕೊಡಬೇಕಲ್ಲ ಅಂತೇಳಿ ಯಾರೂ ಇರಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊತಾ ಇದ್ವಿ. ನಾವು ಸ್ವಲ್ಪ ಜನ ಮಾತ್ರನೇ ಹೋಗಿದ್ದು, ಅಂದರೆ ಫ್ಯಾಮಿಲಿಗಳಲ್ಲಿ ಮಾತ್ರನೇ ಕರೆದಿದ್ದು. ಸಿಂಪಲ್ಲಾಗೆ ಮಾಡಿದರು, ಆದರೆ ತುಂಬ ಚೆನ್ನಾಗಿ ಬಂತು ದೇವ್ರ ಪೂಜೆ ಮಾತ್ರ. ಇನ್ನು ಪೂಜೆ, ಇನ್ನು ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ देश आज्य पात्र चतुस्थालीय प्रोक्षे समिदग्र आज्य पात्रेण श्री देवताभ्यो नमो नमः इति मंत्रेण श्री नमः स्वामी नमः ओम तदंगत्वेन इंद्रादीन त्यज्य इंद्रायमा ओम अग्ने नमः यमाय नमः वायुवे नमः ईशानाय नमः ओम आज्ञेन निक्षिप्य ओम तदंगत्वेन श्री देवताभ्यो नमो नमः बोले बोले मध्यान मध्याग्रेण के बोले मन मध्यान मध्याग्रेण बोले मन मध्यान मध्याग्रेण बोले मन मध्यान मध्याग्रेण इन प्रोक्षण समित शान अपनो निक्षिप्या विदेशं विदाय वर्चिकंति विश्वस्य अपवस्पृश्य प्रागट्नम. ಇದೇ ಇನ್ನು ದೇವ್ರ ಫೋಟೋ ತುಂಬಾ ಚೆನ್ನಾಗಿ ಇವಾಗ ರೀಸೆಂಟಾಗಿ ಹೋಗಿ ತೊಗೊಬಂದಿರೋದು. ಇದು ಒಂದು 2 ಡೇಸ್ ಸತ್ಯನಾರಾಯಣ ಪೂಜೆ ಅನ್ನೋ ಟೈಮಲ್ಲಿ ಹಾಕಿದ್ದಾರೆ. ಇನ್ನು ದೇವ್ರ ಪೂಜೆ ಮತ್ತು ಕತೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಇಷ್ಟ ಆಯಿತು. ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಬಂದೆ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ಬರದೇ ಇದ್ದಿದ್ರೆ ಮಿಸ್ ಮಾಡ್ಕೊತಾ ಇದ್ವಿ ಮಾತ್ರ. ಎಲ್ಲ ಅದು ಸಿಂಪಲ್ ಅಂತ ಹೇಳ್ತಾರೆ, ಆದರೆ ಬಟ್ ತುಂಬಾ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿರಲಿಲ್ಲ. ಅದು ನಮಗೆ ಹೈಲೈಟ್ ದೇವರು ಮತ್ತು ದೇವ್ರ ಮನೆಗೆ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದು. ಸೊ ಹಾಗೆ ನೆಕ್ಸ್ಟು ಇವರಿಗೆಲ್ಲ ಬೊಟ್ಟಿಟ್ಬಿಟ್ಟು ದೃಷ್ಟಿ ತೆಗೀರಿ ಅಂತ ಹೇಳಿದ್ರು. ದೃಷ್ಟಿ ತೆಗೆದಾದ್ಮೇಲೆ ದುಡ್ಡು ಹಾಕಿಸ್ಕೊಳ್ಳಿ ಅಂತ ಪೂಜಾರಿ ರೇಗಿಸ್ತಾಯಿದ್ರು. ಹಾಗೆ ನೋಡಿ ಅವರು ತುಂಬ ಹಾಡು ಕೂಡ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ರು ಪೂಜೆನ ಮಾತ್ರ ಪೂಜಾರಿಗಳು ಸೇರಿ. ತುಂಬಾ ಕತೆ ಮಾತ್ರ ಸೂಪರಾಗಿತ್ತು. ಕಥೆನೂ ಅಷ್ಟೇ ನಿಧಾನಕ್ಕೆ ಅದನ್ನು ಅರ್ಥ ಆಗೋ ಥರದಲ್ಲಿ ಚೆನ್ನಾಗಿ ಹೇಳಿದ್ರು. ಆರತಿ ತೆಗಿಬೇಕಾಗಿತ್ತು. ಆರತಿ ತೆಗೆದು ದುಡ್ಡು ಇಸ್ಕೊಳ್ಳಿ ಅಂತ ತುಂಬ ರೇಗಿಸ್ತಾ ಇದ್ರು ಅವರು. ನೀವೇ ಇಸ್ಕೋಬೇಕು, ನೀವೇ ಕೇಳಿ ಅಂತ ಹೇಳ್ತಾ ಇದ್ರು. लक्ष्मी कुमारी बेगा भाग्या लक्ष्मी बारम्म नम्मन्नानि सौभाग्यादा लक्ष्मी ನಾನು ಆರತಿ ಮಾಡಿಬಿಟ್ಟು ರಿಷಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಹಾಗಾಗಿ ಹೊರಟೆ. ಅರ್ಧಕ್ಕೆ ನನ್ನ ಫ್ರೆಂಡ್ ಕರ್ಕೊಂಬಂದುಬಿಟ್ರು. ಆಮೇಲೆ ಕರ್ಕೊಂಬಂದು ನಾನು ಪ್ರಸಾದ ಕೂಡ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಹಾಕಿಸ್ಕೊಂಡು ಪ್ರಸಾದ ತೊಗೊತಾ ಇದ್ವಿ. ಅದಾದಮೇಲೆ ಕ್ಯಾಂಟೀನವ್ರು ಕೂಡ ಊಟ ತೊಗೊಂಡು ಬಂದಿದ್ದರು. ಕ್ಯಾಂಟೀನ್ಗೆ ಹೇಳಿದ್ವಿ ಅನಿಸುತ್ತೆ. ಸೊ ಹಾಗಾಗಿ ಕ್ಯಾಂಟೀನಲ್ಲಿ ಊಟ ತೊಗೊಂಡ್ಬಂದು ಊಟ ತಿಂದ್ಬಿಡೋಣ. ಇನ್ನೂ ನಾನು ದೊಡ್ಡವನು ಪಿಕಪ್ ಮಾಡ್ಕೋಬೇಕಾಗಿತ್ತು, ಸ್ಕೂಲಿಗೆ ಹೋಗಿದ್ದೆ. ಸೊ ಹಾಗಾಗಿ ನನಗೆ ವೀಡಿಯೋ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ನನಗೆ
ನಮ್ಮ ಭಾಗ್ಯಕ್ಕ ಮತ್ತು ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ನನಗೆ ಇವಳೇ ಅಲ್ಲಿ ಕುಂತಿದ್ದಾಳೆ ನೋಡಿ ನಂದಿ ಅಂತ ಹೇಳ್ಬಿಟ್ಟು, ಅವಳೇ ನನಗೆ ವಿಡಿಯೋ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ಲು. ಊಟ ಕೂಡ ಚೆನ್ನಾಗಿತ್ತು. ಊಟನೂ ಕೂಡ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವಳನ್ನೇ ಕೇಳಿದೆ, ನನಗೆ ಹೋಮ್ ಟೂರ್ ಥರ ಇದು ಒಂದು ಪೂರ್ತಿ ಮನೇನ ತೆಗ್ದು ಕೊಡು ಅಂತ ಕೇಳಿದೆ. ಸೊ ಅವಳು ಕೂಡ ವೀಡಿಯೋ ಮಾಡಿಕೊಟ್ಲು. ಮತ್ತು ಅವ್ಳ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಕ್ಕ ಅಂತೆಲ್ಲ ಹೇಳಿದ್ಲು. ನೋಡಿ ಅವಳೇ ಇದು ವೀಡಿಯೋ ಮಾಡಿಕೊಟ್ಟಿರೋದು ಹೋಮ್ ಟೂರ್ ಥರ. ಆದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಯಾರೇ ನಾವೆಲ್ಲ ಕಟ್ಟಿಸ್ರುನು ಹೋಗಿ ಇವ್ರ ಮನೆಗೆ ಹೋಗಿ ಇವ್ರು ಯಾವ ಥರ ಮಾಡಿಸಿದ್ದಾರೆ, ಸೊ ನೋಡ್ಕೊಂಡು ಹೋಗೋಣ ಅಂತ ಆ ಐಡಿಯಾದಲ್ಲಿ ಆ ಥರ ಮನೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ ಹೋದ್ರೆ ಇದು ಮಾಡೋದಕ್ಕೆ. ಇವಳು ನನಗೆ ವೀಡಿಯೋ ಮಾಡ್ಕೊಬಂದು ಕೊಟ್ಟಳು ನಂದಿ. ನೋಡಿ ಹಂಗೆ ಹೋಯ್ತಾ ಅಲ್ಲಿ ಒಂದು ಎದುರುಗಡೆನೇ ಫ್ಯಾಮಿಲಿ ಫೋಟೋ ಹಾಕಿದ್ದಾರೆ. ಇದು ಹತ್ತೋದ್ರೆ ಇದು ಸ್ಟೆಪ್, ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಇದು ಒಂದು ರೂಮು ಅವ್ರ ಮಗಳದ್ದು ಅನಿಸುತ್ತೆ. ಇದು ಪಕ್ಕದ್ದು ಇದು ಒಂದು ಇನ್ನೊಂದು ರೂಮು ಅವ್ರ ಮಗಂದು. 2 ರೂಮೂ ಚೆನ್ನಾಗಿದೆ. ಒಂದು ರೂಮ್ಗೆ ಬಾಲ್ಕನಿ ಬಂದಿದೆ, ಇನ್ನೊಂದು ರೂಮಿಗೆ ಬಾಲ್ಕನಿ ಬಂದಿಲ್ಲ. ಇದು ಅವ್ರ ಮಗಳು ರೂಮು. ಮಕ್ಕಳಂತೂ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಮೆಸ್ಸಿಯಾಗಿದೆ. ಇಲ್ಲಾಂದರೆ ಕ್ಲೀನಾಗಿ ಇಟ್ಕೊತಾರೆ. ಅಕ್ಕ ಬಂದು ಅನು ಅಕ್ಕ ಬಂದು ಕ್ಲೀನಾಗೆ ಇಟ್ಕೊತಾರೆ. ಇದು ಬಂದು ಅವ್ರ ಮಗನ ರೂಮು. ನೋಡಿ ಈ ಥರ ಇದೆ. ಇದರಲ್ಲಿ ಒಂದು ಬಾಲ್ಕನಿ ಕೂಡ ಇದೆ ಸೈಡಲ್ಲಿ. ಚೆನ್ನಾಗಿದೆ. ಹಾಗೆ ನೋಡ್ಕೊಳ್ಳಿ, ಇವಳು ಕೂಡ ಹಂಗೆ ವೀಡಿಯೋ ಮಾಡ್ಕೊತಾಳೆ. ನಂದಿ ಸಖತ್ತು ಹೆಲ್ಪ್ ಮಾಡ್ತಾಳೆ ಎಲ್ಲಾದರೂ ಅಷ್ಟೇ. ಇನ್ನೂ ಒಂದು ನಾನು ಆ ವ್ಲಾಗ್ ಹಾಕಿಲ್ಲ ಬಿಡಿ, ದೇವಸ್ಥಾನದ್ದಾಗಿತ್ತು ಶನಿ ಮಹಾತ್ಮ ದೇವರು, ಅದಕ್ಕೋಸ್ಕರ ಹಾಕೋಕ್ಕಾಗಿಲ್ಲ. ಅಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು, ವೀಡಿಯೋ ಮಾಡ್ಕೊಡ್ತೀನಿ ಕೊಡಿ ಅಕ್ಕ ಅಂತ ಹೇಳ್ಬಿಟ್ಟು. ಇದು ಬಂದು ಟೆರೇಸ್ ಮೇಲೆ ಪಾಟಲ್ಲೇ ಹಾಕಿದ್ದಾರೆ. ಈ ಸತಿ ನಾನು ಹೋಗೋದಕ್ಕಾಗಿಲ್ಲ ಟೆರೇಸ್ ಮೇಲೆ, ಬರೀ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅವೆರಡರಲ್ಲೇ ಇದ್ವಿ. ಟೆರೇಸ್ ಮೇಲೆ ಹೋಗೋದಕ್ಕಾಗಿರಲಿಲ್ಲ. ಟೆರೇಸ್ ನೋಡಿ ಇದು ಪಾಟೆಲ್ಲ ತೆಗೆದಿಟ್ಟಿದ್ದಾರೆ. ಇಲ್ಲೇ ಬಟ್ಟೆ ಒಗ್ದಂಗೆ. ಇದು ಬಂದು ಸಪ್ರೇಟ್ ಇನ್ನೊಂದು ರೂಮು, ಯಾರಾದರೂ ಬಂದರೆ ಉಳ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು. ಅವ್ರ ಮಗ ಜಿಮ್ ಮಾಡ್ಕೋಬೋದು ಅನಿಸುತ್ತೆ. ಸೊ ಹಾಗಾಗಿ ಏನೋ ಈಗೀಗ ಸ್ವಲ್ಪ ಮೆಟೀರಿಯಲ್ಸ್ ತೆಗೆದಿಡ್ತಿದ್ದಾನೆ. ಇದು ಬಂದು ಆಚೆ ಕಡೆ ಬಂದು ಡೈರೆಕ್ಟು ಸೂರ್ಯನ ಕಿರಣ ದೇವ್ರ ಮನೆಗೆ ಹೋಗೋ ಥರ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಟೆರೇಸ್ ಮೇಲೆ ಹೋಗಿಲ್ಲ, ಪಾಟೆಲ್ಲ ತುಂಬಾ ಇಟ್ಟಿದ್ದಾರೆ. ಇನ್ನೊಂದು ಟೈಮ್ ಹೋದಾಗ ಹೋಗ್ಬೇಕು. ಅದಾದಮೇಲೆ ನೈಟು ಕೂಡ ಊಟಕ್ಕೆ ನಮ್ಮ ಮನೆಗೆ ಬನ್ನಿ ಅಂತೇಳ್ಬಿಟ್ಟು ಕರೆಸ್ಕೊಂಡಿದ್ರು. ನೈಟ್ ಹೋಗಿ ಇದು ಅವರೇ ಸಾಕಿರೋ ಬೇಕು, ಏನೂ ಮಾಡಲ್ಲ, ತುಂಬ ಕ್ಯೂಟಾಗಿದೆ. ಸೊ ಹಾಗೆ ಹಿಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಿಡ್ಕೊಂಡಿದ್ದೆ. ಇವತ್ತು